ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನೊಂದು ಸ್ವೀಟ್ ರೆಸಿಪಿ ಜೊತೆ ಬಂದಿದ್ದೀನಿ. ಕೇರಳದ ಫೇಮಸ್ ಕೋಳಿಕೋಡ್ ಹಲ್ವಾ ನಾನಿಲ್ಲಿ ಮಾಡ್ತಾ ಇರೋದು. ಕೆಂಪು ಹಲ್ವಾ ಇದು ಸೂಪರ್ ಟೇಸ್ಟ್ ಇರುತ್ತೆ. ಅಂದ್ರೆ ಟೇಸ್ಟ್ ಮಾಡಿದವರಿಗೆ ಗೊತ್ತಿರಬಹುದು ಇದರ ರುಚಿ ಏನು ಅಂತ. ಅಂದ್ರೆ ಅಷ್ಟೊಂದು ಸೂಪರ್ ಆಗಿರುವಂತ ಹಲ್ವಾ ಇದು. ಇವತ್ತು ನಾನು ಮನೆಯಲ್ಲೇ ನಿಮ್ಗೆ ಸುಲಭವಾಗಿ ಮಾಡಬಹುದು ಅಂತ ಹೇಳಿ ಕೊಡ್ತಾ ಇದ್ದೀನಿ. ಅಂದ್ರೆ ಸ್ವಲ್ಪ ಸ್ಟೆಪ್ ಇದೆ, ಆ ಸ್ಟೆಪ್ ಅನ್ನು ಕರೆಕ್ಟ್ ಫಾಲೋ ಮಾಡಬೇಕು. ಅದ್ ನಾನು ಡೀಟೇಲ್ ಆಗಿ ವಿಡಿಯೋದಲ್ಲಿ ಹೇಳ್ತೀನಿ. ಅದೇ ರೀತಿ ಮಾಡಿದ್ರೆ ಖಂಡಿತ ಅದೇ ಟೇಸ್ಟ್ ಅಲ್ಲಿ ನಮ್ಗೆ ಈ ಹಲ್ವಾ ಸಿಗುತ್ತೆ. ಖಂಡಿತ ಒಂದ್ಸಲ ಎಲ್ಲರೂ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಓಕೆ, ಫಸ್ಟ್ ಟೈಮ್ ಈ ಚಾನಲ್ ನೋಡ್ತೀರಾ, ಒಂದ್ಸಲ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದ್ರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಬೇಕು. ಅವಾಗ ನಾನು ಹಾಕುವ ಈ ರೀತಿಯ ಹೊಸ ವಿಡಿಯೋಸ್ ಗಳ ನೋಟಿಫಿಕೇಶನ್ ನಿಮ್ಗೆ ಕೂಡಲೇ ಸಿಗುತ್ತೆ. ಬನ್ನಿ ನಮ್ಮ ಕೇರಳದ ಕೋಳಿಕೋಡ್ ಹಲ್ವಾ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಇದು ಫಸ್ಟ್ ಡೇ. ಇಲ್ಲಿ ನಾನು 2 ಕಪ್ ಮೈದಾ ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಹಿಟ್ಟು ಕಲಿಸ್ಬೇಕು. ಅಂದ್ರೆ ನಾವು ಚಪಾತಿಗೆಲ್ಲ ಹಿಟ್ಟು ರೆಡಿ ಮಾಡ್ತೀವಲ್ವಾ, ಅದೇ ರೀತಿ ಮಾಡ್ಬೇಕು. ಇದು ನಾನು ಸ್ಟೆಪ್ ವೈಸ್ ಆಗಿ ಹೇಳ್ತಾ ಇದ್ದೀನಿ, ಸೊ ಫುಲ್ ಆಗಿ ವಿಡಿಯೋ ನೋಡಿ ಮಿಸ್ ಮಾಡಬೇಡಿ. ನೋಡಿ, ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ. ನೋಡಿ, ಇಲ್ಲಿ ನಮ್ಮ ಹಿಟ್ಟು ಇಲ್ಲಿ ರೆಡಿ ಆಗಿದೆ. ಈ ರೀತಿ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಈ ರೀತಿ ಚಪಾತಿ ಹಿಟ್ಟಿನ ತರ ಬರ್ಬೇಕು ನೋಡಿ. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇದಕ್ಕೆ ಮುಳುಗುವಷ್ಟು ನೀರು ಹಾಕ್ಬೇಕು. ಫುಲ್ ಆಗಿ ನೀರು ಹಾಕ್ಬೇಕು. ಅಂದ್ರೆ ಈ ಹಿಟ್ಟು ಫುಲ್ ಆಗಿ ನೀರಲ್ಲಿ ಮುಳುಗ್ಬೇಕು. ಮುಳುಗ್ಬಿಟ್ಟು ಇದನ್ನೊಂದು ಮಿನಿಮಮ್ 5 ರಿಂದ 6 ಗಂಟೆ ಹೊತ್ತು ಇದನ್ನ ರೆಸ್ಟ್ ಮಾಡ್ಬೇಕು. ಓಕೆ, ನಾನು ಇವಾಗ ರೆಸ್ಟ್ ಮಾಡೋದಿಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನಿಲ್ಲಿ ಮಧ್ಯಾಹ್ನಕ್ಕಿಂತ ಮುಂಚೆ ನಾನಿಲ್ಲಿ ಸ್ಟಾರ್ಟ್ ಮಾಡಿದೀನಿ. ಇವಾಗ ನೈಟ್ ಆಗಿದೆ ನೋಡಿ, 6 ಗಂಟೆ ಕಳೆದಿದೆ. ಇನ್ನೇನ್ ಮಾಡ್ಬೇಕಂದ್ರೆ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಬಿಟ್ಟು ಇದ್ರ ಹಾಲು ತೆಗಿಬೇಕು. ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. 6 ಗಂಟೆ ಬಿಟ್ಟು ಇವಾಗ ರಾತ್ರಿ ಮಾಡ್ತಾ ಇದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಹಾಲು ಕಲೆಕ್ಟ್ ಮಾಡ್ಬೇಕು. ಅಂದ್ರೆ ನಮಗೆ ಇದ್ರ ಹಾಲು ಮಾತ್ರ ಸಾಕು, ಅದ್ರ ವೇಸ್ಟ್ ನಮಗೆ ಬೇಡ. ಅದ್ರ ಲಾಸ್ಟ್ ಒಂದು ವೇಸ್ಟ್ ಬರುತ್ತಲ್ವಾ, ಅದು ನಮಗೆ ಬೇಡ. ಜಸ್ಟ್ ಈ ತರ ಹಿಂಡ್ಬಿಟ್ಟು ಅದ್ರ ಹಾಲು ಮಾತ್ರ ಕಲೆಕ್ಟ್ ಮಾಡಿ ಸಾಕು. ನೋಡಿ, ಇದು ನಮಗೆ ಬೇಡ, ಇದು ವೇಸ್ಟ್, ಇದು ಬೇಡ. ಜಸ್ಟ್ ಹಾಲು ಮಾತ್ರ ಸಾಕು. ನೋಡಿ, ಈ ರೀತಿ ಚೆನ್ನಾಗಿ ಕೈಯಲ್ಲೇ ಹಿಂಡಿ ತೆಗೆದ್ರೆ ಸಾಕು. ನೋಡಿ, ಈ ರೀತಿ ಮಾಡುವಾಗ ನಮಗೆ ಹಾಲು ಮಾತ್ರ ಸಿಗುತ್ತೆ. ಅದ್ರ ವೇಸ್ಟ್ ಎಲ್ಲ ಹಾಗೆ ಇರುತ್ತೆ. ಅದ ಕಾರಣ ಅದು ನಮಗೆ ಬೇಡ. ಈ ರೀತಿ ನೋಡಿ, ಈ ರೀತಿ ಇರುತ್ತೆ ನೋಡಿ ಮೈದಾದಲ್ಲಿ ಮಿಕ್ಸ್ ಮಾಡುವಾಗ. ಇದು ನಮಗೆ ಬೇಡ, ಈ ಹಲ್ವಕ್ಕೆ ಇದು ಬೇಡ. ಓಕೆ, ನೆಕ್ಸ್ಟ್ ನೋಡಿ, ಈ ರೀತಿ ಒಂದು ಜರಡಿ ತಗೊಂಡು ಇದರಲ್ಲಿ ನಾವು ಇದನ್ನ ಸೋಸ್ಬೇಕು. ಆವಾಗ ನಮಗೆ ಹಾಲು ಮಾತ್ರ ಸಿಗುತ್ತೆ. ಅದರ ವೇಸ್ಟ್ ಎಲ್ಲ ನಮ್ಮ ಈ ಜರಡಿಯಲ್ಲಿ ನಿಲ್ಲುತ್ತೆ ನೋಡಿ, ಈ ರೀತಿ. ಓಕೆ, ಈ ರೀತಿ ಮಾಡ್ಬಿಟ್ಟು ನಾವು ಇದನ್ನ ಹಾಲು ಇಲ್ಲಿ ಸಂಗ್ರಹಿಸ್ತಾ ಇದ್ದೀವಿ. ನೋಡಿ, ಈ ರೀತಿ ಮಾಡ್ಬಿಟ್ರೆ ಅದ್ರ ಹಾಲೆಲ್ಲ ಕೆಳಗಡೆ ಸ್ಟೋರ್ ಆಗುತ್ತೆ. ನೋಡಿ, ಸಾಕು. ಇದು ನಮಗೆ ಬೇಡ, ವೇಸ್ಟ್, ಅದನ್ನ ಬಿಸಾಕ್ಬಹುದು. ಅದು ನಮಗೆ ಬೇಡ, ಯೂಸ್ ಆಗಲ್ಲ. ಓಕೆ, ನೋಡಿ, ಈ ರೀತಿ ಇರುತ್ತೆ, ಇದು ಬೇಡ. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಈ ಹಾಲನ್ನ ಕ್ಲೋಸ್ ಮಾಡಿಡ್ಬೇಕು. ನೆಕ್ಸ್ಟ್ ಡೇ ಒಂದು ಡೇ ಫುಲ್ ಇದನ್ನ ಕ್ಲೋಸ್ ಮಾಡಿಡ್ಬೇಕು. ನೋಡಿ, ಇವಾಗ ನೆಕ್ಸ್ಟ್ ಡೇ ನಾನು ನೆಕ್ಸ್ಟ್ ಡೇ ಈ ರೆಸಿಪಿ ಮಾಡ್ತಾ ಇರೋದು. ನೋಡಿ, ಇದ್ರ ನೀರು ನೋಡಿ ಮೇಲ್ಗಡೆ ಈ ರೀತಿ ನಿಂತಿದೆ. ಅದ್ರ ಮೇಲ್ಗಡೆ ಇರುವ ನೀರು ಬೇಡ, ಅದನ್ನು ಪುನಃ ನಾವು ಇದನ್ನ ತೆಗಿಬೇಕು. ಮೇಲ್ಗಡೆ ಇರುವ ನೀರೆಲ್ಲ ನೋಡಿ ಈ ರೀತಿ ನಿಧಾನಕ್ಕೆ ತೆಗಿಬೇಕು ನೋಡಿ. ಅಂದ್ರೆ ಹಾಲು ಬಿಡೋದ್ ಬೇಡ, ಅದ್ರ ಮೇಲ್ಗಡೆ ನಿಂತಿರುವ ನೀರು ಮಾತ್ರ ಸಪರೇಟ್ ಮಾಡಿದ್ರೆ ಸಾಕು. ನೋಡಿ, ಈ ನೀರು ಬೇಡ, ಅದು ವೇಸ್ಟ್. ಓಕೆ, ನೋಡಿ, ನಮ್ಮ ಮೈದಾ ಮಿಲ್ಕ್ ನೋಡಿ ಈ ರೀತಿ ಇದೆ. ಇನ್ನೇನ್ ಮಾಡ್ಬೇಕಂದ್ರೆ ಪುನಃ ಇದಕ್ಕೆ ನೀರು ಸೇರಿಸ್ಬೇಕು. ಅಂದ್ರೆ ಇವಾಗ ನಾವು ಹಲ್ವಾ ಮಾಡೋದಿಕ್ಕೆ ಹೊರಟ 2ನೇ ದಿನ ಇದೇ ಸ್ಟೆಪ್ ನೀವು ಫಾಲೋ ಮಾಡ್ಬೇಕು. ನೋಡಿ, ಪುನಃ ಇದಕ್ಕೆ ನೀರು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಆಮೇಲೆ ಮಿಕ್ಸ್ ಮಾಡ್ಬಿಟ್ಟು ಪುನಃ ಇದನ್ನ ಒಂದು ದಿವಸ ರೆಸ್ಟ್ ಮಾಡ್ಬೇಕು. ನೋಡಿ, ಈ ರೀತಿ ರೆಸ್ಟ್ ಮಾಡಿ. ಇದು 3ನೇ ದಿನ. ಇವತ್ತು ನಮಗೆ ಹಲ್ವಾ ಮಾಡ್ಬೋದು. ನೋಡಿ, ಅದೇ ರೀತಿ ನೀರು ನೋಡಿ ಸಪರೇಟ್ ಆಗಿ ನಿಂತಿದೆ. ಈ ನೀರನ್ನ ತೆಗಿಬೇಕು, ನೀರು ಬೇಡ ನಮಗೆ. ಇವಾಗ ನಿಮಗೆ ಅನಿಸ್ಬೋದು ಈ ರೀತಿ ಸೋಕ್ ಮಾಡಿಟ್ರೆ ಹಿಟ್ಟು ಹುಳಿ ಆಗಲ್ವಾ, ಅದು ಚೆನ್ನಾಗಿ ಬರುತ್ತಾ ಹಲ್ವಾ ಅಂತ. ಬಟ್ ಇದೇ ಸ್ಟೆಪ್ ನೀವು ಫಾಲೋ ಮಾಡ್ಬೇಕು. ಲೈಟ್ ಆಗಿ ಅಂದ್ರೆ ಫರ್ಮೆಂಟ್ ಆಗುತ್ತೆ. ನಾವು ಉದ್ದಿನ ದೋಸೆ ಎಲ್ಲ ಮಾಡ್ತೀವಲ್ವಾ, ಅದೇ ರೀತಿ ಹಾಗೆ ಮಾಡಿದ್ರೆ ಮಾತ್ರ ನಮ್ಗೆ ಈ ಹಲ್ವಾ ಆ ಕರೆಕ್ಟ್ ಟೇಸ್ಟ್ ಅಲ್ಲಿ ಸಿಗುತ್ತೆ. ಅಂದ್ರೆ ನಾವ್ ಅದ್ರ ನೀರೆಲ್ಲ ತೆಗ್ದ್ಬಿಡ್ತೀವಿ, ಹಾಲು ಮಾತ್ರ ನೀರಲ್ಲಿ ನೆನೆಸಿಟ್ಟು ನಾವ್ ಇದನ್ನ ಮಾಡ್ತಾ ಇರೋದು. ಓಕೆ, ನೆಕ್ಸ್ಟ್ ನೋಡಿ, ಇದನ್ನ ಅಳತೆ ಮಾಡ್ತೀನಿ. ನಾನಿಲ್ಲಿ 1/2 ಕಪ್ ತಗೊಂಡಿರೋದು ಅಳತೆ ಮಾಡೋದಿಕ್ಕೆ. ಅವಾಗ ಕರೆಕ್ಟ್ ಗೊತ್ತಾಗುತ್ತೆ ನಮ್ಗೆ. ನೋಡಿ, ಮೊದ್ಲು 1/2 ಕಪ್ ಹಾಲು ಹಾಕೊಳ್ತಾ ಇದ್ದೀನಿ. ಎಷ್ಟಿದೆ ಅಂತ ನಮ್ಗೆ ಲೆಕ್ಕ ನೋಡ್ಬೇಕು. ಅವಾಗ ಅದಕ್ಕೆ ಡಿಪೆಂಡ್ ಆಗಿ ಸಕ್ಕರೆ ಎಲ್ಲ ಸೇರಿಸಬಹುದು. ನೋಡಿ, ಇವಾಗ ನಂಗೆ 1 ಕಪ್ ಫುಲ್ ಆಗಿದೆ. ಇವಾಗ 1/2 + 1/2 1 ಕಪ್ ಆಗಿದೆ ನೋಡಿ. ಆಮೇಲೆ ಪುನಃ ಸ್ವಲ್ಪ ಇದೆ.
ನೋಡಿ ಅದರಲ್ಲಿ ಅರ್ಧ ಕಪ್ಪಲ್ಲಿ ಅರ್ಧ ಇದೆ ಅಂದ್ರೆ 1/4 ಕಪ್, ಅಂದ್ರೆ 1 ಕಪ್ ಮತ್ತು 1/4 ಕಪ್, 1/4 ಕಪ್ ಹಾಲು ಇದೆ. ನೆಕ್ಸ್ಟ್ ನಾವು ಸಕ್ಕರೆ ಸೇರಿಸಬೇಕು. ಒಂದು ಕಡಾಯಿ ತಗೊಳ್ಳಿ, ಅದಕ್ಕೆ ನಾನಿಲ್ಲಿ 1.5 ಕಪ್ ಸಕ್ಕರೆ ತಗೋತೀನಿ. 1.5 ಕಪ್ ಸಕ್ಕರೆಗೆ 1 ಕಪ್ ನೀರ್ ಹಾಕ್ತೀನಿ. ಅರ್ಧ ಪ್ಲಸ್ ಅರ್ಧ ಹಾಕ್ಬಿಟ್ಟು 1 ಕಪ್ ನೀರ್ ಹಾಕ್ತೀನಿ. ಇದು ಈ ಏನಂದ್ರೆ ಸ್ವೀಟ್ ಕರೆಕ್ಟ್ ಆಗಿರುತ್ತೆ. ಅಂದ್ರೆ ನಿಮ್ಗೆ ಬೇಕಿರೋ ಕಡಿಮೆ ಮಾಡ್ಬೋದು, ಜಾಸ್ತಿ ಮಾಡಬೇಡಿ. ಅಂದ್ರೆ ನಾರ್ಮಲ್ ಹಲ್ವಾ ಅಂದ್ರೆ ಅದ್ರ ಸ್ವಲ್ಪ ಸ್ವೀಟೇ ಇರುತ್ತೆ ಅಲ್ವಾ, ಆದ ಕಾರಣ ಆ ಸ್ವೀಟಿಗೆ ಇದು ಕರೆಕ್ಟ್ ಆಗಿರುತ್ತೆ. ಇದು ಚೆನ್ನಾಗಿ ಮೆಲ್ಟ್ ಆಗ್ಬೇಕು, ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು. ನೋಡಿ ಇಲ್ಲಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಸ್ವಲ್ಪ ದಪ್ಪ ಬರ್ಬೇಕಂದ್ರೆ ಜಸ್ಟ್ ಅಂದ್ರೆ ನಾವು ಒಂದೆಳೆ ಪಾಕ ಅಂತೀವಲ್ಲ, ಅದು ಸ್ಟಾರ್ಟಿಂಗ್ ಲೆವೆಲ್ ಅಲ್ಲಿ ಇರ್ಬೇಕು, ಜಾಸ್ತಿ ಆಗೋದ್ ಬೇಡ. ನೋಡಿ ಈ ರೀತಿ ನಮ್ಗೆ ಅದು ನೋಡುವಾಗ್ಲೇ ಗೊತ್ತಾಗುತ್ತೆ. ಆಮೇಲೆ ಸ್ವಲ್ಪ ಇದಕ್ಕೆ ಏಲಕ್ಕಿ ಪೌಡರ್, ಆಮೇಲೆ ಸ್ವಲ್ಪ ಉಪ್ಪು ಅಂದ್ರೆ ಟೇಸ್ಟ್ ಬ್ಯಾಲೆನ್ಸ್ ಮಾಡೋದಿಕ್ಕೆ. ಆಮೇಲೆ ನಮ್ಮ ಈ ಮೈದಾದ ಮಿಕ್ಸ್ ಅನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಈ ರೀತಿ ಹಾಕ್ಬಿಟ್ಟು ಕೂಡ್ಲೆ ಇದನ್ನ ಕಲಿಸ್ಬೇಕು, ಇಲ್ಲ ಅಂದ್ರೆ ಅದು ಗಟ್ಟಿ ಆಗುತ್ತೆ. ಇಬ್ರು ಜೊತೆ ಬೇಕಿರೋ ಮಾಡ್ಬೋದು, ನಾನು ಇಲ್ಲಿ ಈ ರೀತಿ ಮಾಡ್ತಾ ಇದ್ದೀನಿ. ಹಾಕ್ಬಿಟ್ಟು ಕೂಡ್ಲೆ ಇದನ್ನ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರ್ಬೇಕು, ಇಲ್ಲ ಅಂದ್ರೆ ಅದು ಬೇಗ ಗಟ್ಟಿ ಆಗುತ್ತೆ. ಒಂದು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ, ಫ್ಲೇಮ್ ಮಾತ್ರ ಇವಾಗ ಸಿಮ್ ಅಲ್ಲಿ ಇಟ್ಕೋಬೇಕು ಇದನ್ನ ಹಾಕುವಾಗ. ಯಾಕಂದ್ರೆ ಹೈ ಫ್ಲೇಮ್ ಅಲ್ಲಿ ಇಟ್ರೆ ಕೂಡ್ಲೆ ಅದು ಗಟ್ಟಿ ಆಗ್ಬಿಡುತ್ತೆ, ಅಂದ್ರೆ ಇದು ಬೇಗ ಗಟ್ಟಿ ಆಗುತ್ತೆ, ತುಂಬಾ ಹೊತ್ತೇನ್ ತಗೊಳಲ್ಲ. ಅದ ಕಾರಣ ನೋಡಿ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನಿಲ್ಲಿ ಕೆಂಪು ಹಲ್ವಾ ಹೇಳಿದೀನಿ, ಸೊ ಅದಕ್ಕೋಸ್ಕರ ರೆಡ್ ಫುಡ್ ಕಲರ್ ಹಾಕ್ತಾ ಇದ್ದೀನಿ, ಜೆಲ್ ಕಲರ್ ಹಾಕಿರೋದು ನಾನು. ರೆಡ್ ಕಲರ್ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಇನ್ನು ಇದು ಸ್ವಲ್ಪ ದಪ್ಪ ಬರ್ಬೇಕು, ಅಷ್ಟೊತ್ತು ನಾವು ವೇಟ್ ಮಾಡೋಣ. ಈ ರೀತಿ ಮಿಕ್ಸ್ ಮಾಡಿ. ನೋಡಿ ನಮ್ಮ ಹಲ್ವಾ ಇವಾಗ ಈ ಸ್ಟೇಜಿಗೆ ಬಂದಿದೆ. ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ತೆಂಗಿನ ಎಣ್ಣೆ. ಇದಕ್ಕೆ ತೆಂಗಿನ ಎಣ್ಣೆ ಹಾಕ್ಬೇಕು. ನಾನಿಲ್ಲಿ 1 ಕಪ್ಪಲ್ಲಿ ತೆಂಗಿನ ಎಣ್ಣೆ ತಗೊಂಡಿದ್ದೀನಿ, ಬಟ್ ಎಲ್ಲ ಹಾಕೊಂಡಿಲ್ಲ, ಅರ್ಧ ಕಪ್ ಸಾಕು. ಅಂದ್ರೆ ನಮ್ಮ ಈ ಹಲ್ವಾ ತೆಂಗಿನ ಎಣ್ಣೆಯಲ್ಲಿ ಫುಲ್ ಆಗಿ ಮುಳುಗ್ಬೇಕು, ಅಷ್ಟು ಹಾಕೊಳ್ಳಿ. ಅಂದ್ರೆ ನನ್ನ ಈ ಪಾತ್ರೆ ಇವಾಗ ಸ್ವಲ್ಪ ಎತ್ತರದಾದ ಕಾರಣ ನಮ್ಗೆ ಅದು ಮುಳುಗ್ಲಿಕ್ಕೆ ಬೇಗ ಆಗುತ್ತೆ. ನೋಡಿ ಮುಳುಗ್ಬೇಕಂದ್ರೆ ಈ ಹಲ್ವಾ ತೆಂಗಿನ ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಬೇಕು, ಅದೇ ಇದ್ರ ಒಂದು ಸ್ಪೆಷಾಲಿಟಿ. ಅಂದ್ರೆ ಅದೇ ಇದು ತೆಂಗಿನ ಎಣ್ಣೆನೆ ಉಪಯೋಗಿಸ್ಬೇಕು. ಅಂದ್ರೆ ಕೇರಳ ಹಲ್ವಾ ಅಂದ್ರೆ ತೆಂಗಿನ ಎಣ್ಣೆನೆ ಆಗಿರ್ಬೇಕಂದ್ರೆ ಆ ಟೇಸ್ಟ್ ಸಿಗ್ಬೇಕಿದ್ರೆ ತೆಂಗಿನ ಎಣ್ಣೆನೆ ಉಪಯೋಗಿಸ್ಬೇಕು. ನೋಡಿ ತೆಂಗಿನ ಎಣ್ಣೆ ಹಾಕ್ಬಿಟ್ಟು ಒಂದ್ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಅಂದ್ರೆ ಇದು ಇನ್ನು ಈ ತೆಂಗಿನ ಎಣ್ಣೆಯಲ್ಲಿ ಫ್ಲೇಮ್ ಸ್ವಲ್ಪ ಜಾಸ್ತಿ ಮಾಡ್ಬೋದು. ಸ್ವಲ್ಪ ಗೋಡಂಬಿ ಹಾಕೊಂಡಿದೀನಿ. ತೆಂಗಿನ ಎಣ್ಣೆಯಲ್ಲೇ ಇದು ಚೆನ್ನಾಗಿ ಬೇಯಬೇಕು. ಅಂದ್ರೆ ಎಣ್ಣೆ ಎಲ್ಲ ಇದು ಎಳ್ಕೊಳ್ಳಲ್ಲ, ಅಂದ್ರೆ ಅದ್ರಲ್ಲೇ ಇರುತ್ತೆ. ಇದು ಅದ್ರ ಮೇಲ್ಗಡೆ ನಿಂತ್ಬಿಟ್ಟು ಚೆನ್ನಾಗಿ ಕುಕ್ ಆಗುತ್ತೆ ಈ ತೆಂಗಿನ ಎಣ್ಣೆಯಲ್ಲಿ. ನಾವು ಇದನ್ನ ಮಿಕ್ಸ್ ಮಾಡ್ತಾನೆ ಇದ್ರೆ ಆಯ್ತು. ನೋಡಿ ನಮ್ಮ ಹಲ್ವಾ ಇವಾಗ ಈ ಸ್ಟೇಜಿಗೆ ಬಂದಿದೆ. ಅಂದ್ರೆ ಕರೆಕ್ಟ್ ನೋಡಿ ಹಲ್ವಾದ ಟೆಕ್ಸ್ಚರ್ ಸಿಕ್ಕಿದೆ ನಮಗೆ. ಇನ್ ಬೇಕಿದ್ರೆ ನಿಮ್ಗೆ ಸ್ವಲ್ಪ ತೆಗ್ಬಿಟ್ಟು ಚೆಕ್ ಮಾಡ್ಬೋದು. ಅಂದ್ರೆ ಸ್ವಲ್ಪ ಗಟ್ಟಿಯಾಗಿ ಬಂದ್ರೆ ಸಾಕು. ನೋಡಿ ಈ ರೀತಿ ನಮಗೆ ಸ್ವಲ್ಪ ತೆಗ್ಬಿಟ್ಟು, ಅಂದ್ರೆ ಸ್ವಲ್ಪ ಮೊದ್ಲು ತೆಗ್ಬಿಟ್ಟು ಸ್ವಲ್ಪ ಆರಿದ್ಮೇಲೆ ನಮಗೆ ಗೊತ್ತಾಗುತ್ತೆ ಅದು. ಅಂದ್ರೆ ಸ್ವಲ್ಪ ಉಂಡೆ ಆಗೋ ತರ ಬರ್ಬೇಕು. ನೋಡಿ ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಈ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ತಾನೆ ಇರ್ಬೇಕು. ಎಣ್ಣೆ ನೋಡಿ ಇವಾಗ ಕರೆಕ್ಟ್ ಆಗಿ ನೋಡಿ ಹಲ್ವಾದ ಒಂದು ಟೆಕ್ಸ್ಚರ್ ಸಿಕ್ಕಿದೆ ನೋಡಿ ಇವಾಗ. ನೋಡಿ ಈ ರೀತಿ ಬಂದ್ರೆ ಸಾಕು. ನೋಡಿ ನಾನು ಸ್ವಲ್ಪ ಮೊದ್ಲು ತೆಗ್ದಿಟ್ಟಿದ್ದೆ. ನೋಡಿ ಈ ರೀತಿ ಬಂದ್ರೆ ಸಾಕಾಗುತ್ತೆ ನಮ್ಗೆ, ಜಾಸ್ತಿ ಆದ್ರೆ ಚೆನ್ನಾಗಿರಲ್ಲ. ಈ ರೀತಿ ಬಂದ್ರೆ ಸಾಕು, ಅಂದ್ರೆ ಗಟ್ಟಿ ಆಗೋ ತರ ಬಂದ್ರೆ ಸಾಕು. ಓಕೆ ನೋಡಿ ಇದ್ರಲ್ಲಿ ನೋಡಿ ಎಕ್ಸ್ಟ್ರಾ ಆಯಿಲ್ ಎಲ್ಲ ಅದ್ರಲ್ಲೇ ಇದೆ. ಈ ರೀತಿ ಒಂದು ಟ್ರೇ ತಗೊಳ್ಳಿ, ಅದಕ್ಕೆ ಎಣ್ಣೆ ಸ್ಪ್ರೆಡ್ ಮಾಡೋದು ಏನ್ ಬೇಡ, ಆಲ್ರೆಡಿ ಇದ್ರಲ್ಲಿ ಎಣ್ಣೆ ಇರುತ್ತೆ. ನೋಡಿ ಈ ರೀತಿ ಒಂದು ಸೌಟ್ ಉಪಯೋಗಿಸಿ ತಗೊಳ್ಳಿ, ಅವಾಗ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಅದಕ್ಕೆ ಬಿದ್ಬಿಡುತ್ತೆ, ನಮ್ಮ ಬಾಣಲೆಲ್ಲೇ ಇರುತ್ತೆ. ಹಾಕ್ಬಿಟ್ಟು ನಾವು ಈ ಟ್ರೇಗೆ ಹಾಕ್ಬಿಡೋಣ. ಆಮೇಲೆ ಇದನ್ನ ಸ್ವಲ್ಪ ಸೆಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಸೆಟ್ ಮಾಡ್ಕೊಳ್ಳಿ, ತುಂಬಾ ಸುಲಭವಾಗಿ ಸೆಟ್ ಮಾಡೋದಿಕ್ಕಾಗುತ್ತೆ. ಕರೆಕ್ಟ್ ಟೆಕ್ಸ್ಚರ್ ಸಿಕ್ಕಿದೆ ನಮಗೆ. ನೆಕ್ಸ್ಟ್ ಇದು ಫುಲ್ ಆಗಿ ಆರ್ಲಿ. ನೋಡಿ ನಮ್ಮ ಹಲ್ವಾ ಎಲ್ಲ ಫುಲ್ ಆಗಿ ಆರಿದೆ ಇವಾಗ. ನೋಡಿ ಅದನ್ನ ತೆಗಿತಾ ಇದ್ದೀನಿ, ತುಂಬಾ ಸುಲಭವಾಗಿ ಬರುತ್ತೆ ನೋಡಿ. ಎಸ್, ನಮ್ಮ ಕೋಳಿಕೋಡನ್ ಹಲ್ವಾ ಇಲ್ಲಿ ರೆಡಿ ಆಗಿದೆ ನೋಡಿ. ಕಟ್ ಮಾಡ್ತಾ ಇದ್ದೀನಿ, ತುಂಬಾ ಸುಲಭವಾಗಿ ಕಟ್ ಮಾಡ್ಬೋದು ನೋಡಿ. ಕರೆಕ್ಟ್ ಸಿಕ್ಕಿದೆ ನಮಗೆ ನೋಡಿ, ಈ ರೀತಿ ಇರುತ್ತೆ. ಅಂದ್ರೆ ಇದಿವತ್ತು ನಾನು ಹಲ್ವಾ ಮಾಡಿದ ದಿನಾನೇ ಕಟ್ ಮಾಡಿರೋದು. ಒಂದು 2-3 ದಿನ ಬಿಟ್ಟು, ಅಂದ್ರೆ ಒಂದು ದಿನ ಬಿಟ್ಟು ಕಟ್ ಮಾಡಿದ್ರೆ ಸ್ವಲ್ಪ ಟೆಕ್ಸ್ಚರ್ ಸ್ವಲ್ಪ ಚೇಂಜ್ ಸಿಗುತ್ತೆ ನಮಗೆ. ಅಂದ್ರೆ ಅದೊಂದು ಸ್ವಲ್ಪ ಸ್ಟಿಕ್ಕಿ ಆಗಿರುತ್ತೆ ಅಲ್ವಾ. ನೋಡಿ ಇವಾಗ ಕರೆಕ್ಟ್ ಸಿಕ್ಕಿದೆ, ಅವತ್ತೇ ಕಟ್ ಮಾಡಿ ಸಮೇತ ನಮಗೆ ನೋಡಿ ಈ ರೀತಿ ಸಿಕ್ಕಿದೆ ನೋಡಿ. ಕರೆಕ್ಟ್ ಬಂದಿದೆ ನೋಡಿ ನಮ್ಮ ಹಲ್ವಾ. ಸೂಪರ್ ಟೇಸ್ಟ್ ಇರುತ್ತೆ. ಅಂದ್ರೆ ನಾನು ಹೇಳಿದ ಇದೇ ಸ್ಟೆಪ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ಅಂದ್ರೆ ಬೇಕರಿ ಸ್ಟೈಲ್ ಅಲ್ಲಿ ಅವರು ಇದೇ ಸ್ಟೆಪ್ ಅಲ್ಲಿ ಫಾಲೋ ಮಾಡಿ ಮಾಡ್ತಾರೆ ನೋಡಿ. ಈ ರೀತಿ ವಾವ್, ಸೂಪರ್ ಆಗಿರುತ್ತೆ ನಮ್ಮ ಈ ಹಲ್ವಾ. ನೋಡಿ ಅದನ್ನ ಜಸ್ಟ್ ಒಂದು ಕ್ಲಿಂಗ್ ರ್ಯಾಪ್ ಅಲ್ಲಿ ಕವರ್ ಮಾಡಿ ಈ ರೀತಿ ಇಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮತ್ತು ಸಪೋರ್ಟ್ ಮಾಡಿ, ಅದೇ ರೀತಿ ಎಲ್ಲರ ಜೊತೆನೂ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.